ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ಹೇರ್ ಸ್ಟೈಲ್ ವಿತ್ ವ್ಲಾಗ್ ಚಾನಲ್ನ ಯಶೋಚಾರ್ಯ. ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಮೈಸೂರಲ್ಲಿರುವಂಥ ಚಾಮರಾಜೇಂದ್ರ ಒಡೆಯರ ಝೂನ ನಿಮಗೆ ತೋರಿಸೋಣ ಅಂದ್ಕೊಂಡಿದ್ದೀನಿ. ಹೌದು, ನಾನಿವತ್ತು ಯಾವುದೇ ಹೇರ್ ಕೇರ್ ಅಥವಾ ಹೇರ್ ಸ್ಟೈಲ್ ವೀಡಿಯೋನ ಮಾಡ್ತಾ ಇಲ್ಲ. ಯಾರಿಗಾದರೂ ನನ್ನ ಹೇರ್ ಸ್ಟೈಲ್ ಹೇರ್ ಕೇರ್ ವೀಡಿಯೋ ಬೇಕು ಅಂತ ಹೇಳೋರು ದಯವಿಟ್ಟು ಕಮೆಂಟ್ ಮಾಡಿ. ಇವತ್ತು ನಾನು ಮೃಗಾಲಯದ ವ್ಲಾಗ್ನ ಮಾಡ್ತಾ ಇದ್ದೀನಿ. ಈ ಮೃಗಾಲಯವು 1892ರಲ್ಲಿ ಸ್ಥಾಪಿಸಲಾಗಿತ್ತು. ಈ ಮೃಗಾಲಯವನ್ನು ನಿರ್ಮಿಸಿದವರು ಮಹಾರಾಜರಾದ ಶ್ರೀ ಚಾಮರಾಜೇಂದ್ರ ಒಡೆಯರವರು. ಈ ಮೃಗಾಲಯ ಸ್ಥಾಪಿಸುವಾಗ 10 ಎಕರೆಯಲ್ಲಿ ವಿಸ್ತೀರ್ಣವಾಗಿತ್ತು. ಈಗ ಈ ಮೃಗಾಲಯವು ಬಹಳ ವಿಸ್ತಾರವಾಗಿ ಬೆಳ್ಕೊಂಡಿದೆ. ಹಾಗೆ ಈ ಮೃಗಾಲಯದಲ್ಲಿ 150ಕ್ಕಿಂತ ಹೆಚ್ಚು ಜಾತಿಯ ಪ್ರಾಣಿ ಪಕ್ಷಿಗಳಿವೆ. ಎಲ್ಲವನ್ನು ಡೀಟೇಲ್ಸ್ ಆಗಿ ನಾನು ತೋರಿಸ್ತೀನಿ ನಿಮಗೆ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಝೂನ ನೋಡೋಕ್ಕೋಸ್ಕರ ನಾನು, ನನ್ನ ಮಗಳು ಹಾಗೆ ನನ್ನ ಹಸ್ಬೆಂಡು ಜೊತೆಗೆ ನನ್ನ ನಾದಿನಿ ಮಕ್ಕಳನ್ನು ಕರ್ಕೊಂಡು ಆಟೋದಲ್ಲಿ ನಮ್ಮ ಮನೆಯಿಂದ ಹೊರಟ್ವಿ. ಹಾಗೆ ಹೋಗುವಾಗ ನಾನು ಇಲ್ಲಿ ನಮ್ಮ ಮನೆ ಹತ್ರ ಇರುವ ಮಾಲ್ನ ನಿಮಗೆ ತೋರಿಸೋಣ ಅಂತ ವಿಡಿಯೋ ಮಾಡಿಕೊಂಡೆ. ಈ ಮಾಲ್ನ ನನ್ನ ನ್ಯೂ ಇಯರ್ ವ್ಲಾಗ್ನಲ್ಲೂ ತೋರಿಸಿದ್ದೀನಿ. ಅವತ್ತು ನೈಟ್ ಆಗಿತ್ತು, ಹಾಗೆ ಈ ಡೇ ಟೈಮಲ್ಲಲ್ವಾ ಅಂತ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಮೈಸೂರಲ್ಲಿ ರೋಡ್ ಸೈಡು ಎಲ್ಲ ಕಡೆನೂ ದೊಡ್ಡ ದೊಡ್ಡ ಮರಗಳಿರುತ್ತೆ. ಎಲ್ಲೂ ನಮಗೆ ತುಂಬ ಸೆಕೆ ಅನಿಸಲ್ಲ, ತಂಪಾದ ಗಾಳಿ ಬೀಸ್ತಾ ಇರುತ್ತೆ. ಹಾಗೆ ಅಲ್ಲಲ್ಲಿ ಪಾರ್ಕ್ಗಳು ಕೂಡ ನಮಗೆ ಕಾಣೋಕ್ಕೆ ಸಿಗುತ್ತೆ. ಇವಾಗ ನೋಡಿ ತೋರಿಸ್ತಾ ಇದ್ದೀನಿ, ಇದು ಫಿಶ್ ಎಕ್ವೇರಿಯಂ. ಇಲ್ಲಿ ಒಳಗಡೆ ನಾನು ಹೋಗಿಲ್ಲ, ಹಾಗಾಗಿ ವಿಡಿಯೋ ಮಾಡಿ ತೋರಿಸಿಲ್ಲ. ಒಂದು ಸಾರಿ ಇದನ್ನ ಒಳಗಡೆ ಹೋಗಿ ಕೂಡ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಇದೇ ಮೈಸೂರು ಝೂ. ಈಗ ಮೈಸೂರು ಝೂ ಹತ್ರ ಬಂದ್ವಿ. ನಮ್ಮ ಮನೆಯಿಂದ 1.5 ಅಥವಾ 2 ಕಿಲೋಮೀಟ್ರ್ ಆಗ್ಬೋದು ಈ ಝೂಗೆ. ಇಲ್ಲಿ ಬಂದ್ವಿ. ಮೊದಲು ಇಲ್ಲೇ ಎಂಟ್ರೆನ್ಸ್ ಇತ್ತು, ಇವಾಗ ಇದರ ಅಪೋಸಿಟ್ ಎಂಟ್ರೆನ್ಸ್ ಆಗಿದೆ. ಸ್ಟಾರ್ಟಿಂಗ್ ಹೋಗ್ತಾ ಇದ್ದಂಗೆ ಚೆಕ್ಕಿಂಗ್ ಎಲ್ಲ ಇರುತ್ತೆ. ಅದಾದ ನಂತರ ಒಳಗಡೆ ಅಂಡರ್ ಗ್ರೌಂಡ್ ಥರ ಇದೆ, ಅಲ್ಲಿಂದ ಹೋಗಬೇಕು. ಮೊದಲೇ ಅದು ಇದರ ಅಪೋಸಿಟ್ ಡೈರೆಕ್ಟಾಗಿ ಒಳಗಡೆ ಹೋಗೋ ಥರ ಇತ್ತು. ಇವಾಗ ಬೇರೆ ಥರ ಮಾಡಿದ್ದಾರೆ. ನಾನು ಇದು 2ನೇ ಸಾರಿ ಬರ್ತಾ ಇರೋದು. ಮೊದಲನೇ ಸಾರಿ ಬಂದಾಗ ಯುವಾನಿ ಇನ್ನೂ ಹುಟ್ಟಿರಲಿಲ್ಲ. ಈ ಸಾರಿ ಅವಳಿಗೆ ಪ್ರಾಣಿಗಳೆಲ್ಲ ತೋರಿಸೋಣ ಅಂತ ಕರ್ಕೊಂಡು ಬಂದ್ವಿ. ನೋಡಿ ಇವಾಗ ಎಂಟರ್ ಆದ್ವಿ. ಎಂಟ್ರೆನ್ಸಲ್ಲೇ ಪಕ್ಷಿಗಳ ಸದ್ದು ಚಿಲಿಪಿಲಿ ಅಂತ ಕೇಳಿಸುತ್ತೆ ಮತ್ತು ತುಂಬ ಕೂಲಾಗಿರುತ್ತೆ. ದೊಡ್ಡ ದೊಡ್ಡ ಮರಗಳು, ಎಲ್ಲೂ ಬಿಸಿಲೇನು ಅಷ್ಟು ಕಾಣಿಸಲ್ಲ, ಎಲ್ಲ ಮರಗಳಿರೋದ್ರಿಂದ. ಇಲ್ಲೇ ಎಂಟ್ರೆನ್ಸಲ್ಲೇ ಟಿಕೆಟ್ ತೊಗೊಳ್ಬೇಕು. ದೊಡ್ಡವರಿಗೆ 100 ರುಪೀಸು, ಚಿಕ್ಕವರಿಗೆ 50 ರುಪೀಸ್ ಟಿಕೆಟ್ ಚಾರ್ಜ್ ಇರುತ್ತೆ. 5 ವರ್ಷದೊಳಗಿನ ಮಕ್ಕಳಿಗೆ ಫ್ರೀ ಆಗಿರುತ್ತೆ. ನಮ್ಮನೆಯವ್ರಿಗೆ ಗೊತ್ತಾಗಿಲ್ಲ, ಯುವಾನಿಗೂ ಕೂಡ ಟಿಕೆಟ್ ತೊಗೊಂಡ್ಬಿಟ್ರು. ನೀವೇನಾದರೂ ಚಿಕ್ಕ ಮಕ್ಕಳಿಗೆ ಕರ್ಕೊಂಡು ಹೋದರೆ ಫ್ರೀ ಆಗಿರುತ್ತೆ. ನೋಡಿಕೊಂಡು ಟಿಕೆಟ್ನ ತೊಗೊಳ್ಳಿ. ಇಲ್ಲಿ ಟಿಕೆಟ್ ಚೆಕ್ ಮಾಡ್ತಾರೆ, ಚೆಕ್ ಮಾಡಿಕೊಂಡು ನಮ್ಮ ಒಳಗಡೆ ಬಿಡ್ತಾರೆ. ನಾವಿವಾಗ ಆರಾಮಾಗಿ ಎಲ್ಲ ಕಡೆ ಸುತ್ತಾಡ್ಬೋದು. ಸ್ಟಾರ್ಟಿಂಗಲ್ಲೇ ಎಲ್ಲ ರೀತಿಯ ಪಕ್ಷಿಗಳಿವೆ. ಯಾವ ರೀತಿ ಪಕ್ಷಿ ಇದೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಸ್ಟಾರ್ಟಿಂಗ್ ನಮಗೆ ನೋಡೋಕ್ಕೆ ಸಿಕ್ಕಿದ್ದು ಗಿಳಿ. ಗಿಳಿಗಳಿಟ್ಟಿದ್ದಾರೆ, ಚಿಕ್ಕ ಚಿಕ್ಕ ಗಿಳಿಗಳನ್ನ ಈ ಪಂಜರದೊಳಗಡೆ ಹಾಕಿದ್ದಾರೆ. ದೊಡ್ಡ ದೊಡ್ಡ ಪಂಜರ ಇದು, ಇಲ್ಲ ಹಾಕಿದ್ದಾರೆ. ಇವನಿಗಂತೂ ಹಕ್ಕಿನೆಲ್ಲ ನೋಡ್ತಿದ್ದಂಗೆ ಖುಷಿ ಆಗೋಯ್ತು. ನಾವಂತೂ ಎಲ್ಲ ಹಕ್ಕಿಗಳಿಗೂ ಗಿಳಿ ಮತ್ತು ಲವ್ ಬರ್ಡ್ಸ್ ಅಂತಿದ್ವಿ. ಬಟ್ ಇಲ್ಲಿ ಒಂದೊಂದು ಹಕ್ಕಿನೂ
ಎಲ್ಲ ಬೇರೆ ಬೇರೆ ಥರ ಹೆಸರುಗಳಿವೆ. ನಾವು ಈ ಚಿಕ್ಕ ಚಿಕ್ಕ ಹಕ್ಕಿಗಳಿಗೆಲ್ಲ ಗಿಣಿ ಅಥವಾ ಲವ್ ಬರ್ಡ್ಸ್ ಅಂದ್ಕೊಂಡಿದ್ವಿ. ನೋಡ್ರಿ ಅದರಲ್ಲೇ ವೆರೈಟಿಗಳಿವೆ. ನವಿಲು, ಹಾಗೆ ಬಾತುಕೋಳಿ, ತುಂಬ ವೆರೈಟಿ ಇವೆ. ಹಾಗೆ ಬಕಪಕ್ಷಿ ಅನ್ನೋದನ್ನ ಹೆಸರು ಕೇಳಿದ್ದೆ, ಬಟ್ ಇಲ್ಲಿ ನೋಡೋಕೆ ಸಿಕ್ತು. ಹಾಗೆ ಬಿಳಿ ನವಿಲು ಕೂಡ ನಾನು ನೋಡಿರಲಿಲ್ಲ, ರಿಯಲ್ ಆಗಿ ನೋಡೋಕೆ ಸಿಕ್ತು ಇಲ್ಲಿ. ಹೌದು ಹೌದು ಈ ಪಕ್ಷಿಗಳನ್ನೆಲ್ಲ ನೋಡಿದ್ರೆ ಬೇಜಾರಾಗುತ್ತೆ ಪಾಪ. ಅದಕ್ಕೆ ಎಲ್ಲೂ ದೂರ ಹಾರೋಗೋಕ್ಕಾಗಲ್ಲ. ಆದರೆ ಒಂದು ಖುಷಿ ಅಂದರೆ ಯಾವ ರೀತಿ ಬೇಕಾದರೂ ಅದಕ್ಕೆ ಫುಡ್ ಸಿಗತ್ತೆ. ನೀವೇನಾದರೂ ಪ್ರಾಣಿ ಸಂಗ್ರಹಾಲಯ ಈ ಥರದಕ್ಕೆಲ್ಲ ಎಕ್ಸಿಬಿಷನ್ಗೆಲ್ಲ ಹೋಗ್ಬೇಕಂದ್ರೆ ತುಂಬ ಜನ ಇರುವಾಗ ಹೋಗಬೇಡಿ. ನಾವು ಹೋದಾಗ ರಜೆ ಇತ್ತು, ನ್ಯೂ ಇಯರ್ ಟೈಮಲ್ಲಿ ಹೋಗಿದ್ದು. ಆ ಟೈಮಲ್ಲಿ ಫುಲ್ ಜನ ತುಂಬ್ಕೊಳ್ತಾಯಿದ್ರು. ವೀಡಿಯೋ ಮಾಡೋಕ್ಕೂ ಕೊಡ್ತಾ ಇರಲಿಲ್ಲ, ಫೋಟೋ ತೆಗಿಯೋಕ್ಕೂ ಕೊಡ್ತಾ ಇರಲಿಲ್ಲ. ಆದರೂ ಹೇಗೋ ಮಾಡಿ ವೀಡಿಯೋ ಮಾಡಿಕೊಂಡೆ, ನಿಮಗೆಲ್ಲ ತೋರಿಸೋಣ ಅಂದ್ಕೊಂಡು. ಯಾರ್ಯಾರೆಲ್ಲ ಮೈಸೂರು ಝೂ ನೋಡಿಲ್ಲ, ಖಂಡಿತ ಈ ವಿಡಿಯೋನ ಫುಲ್ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಕಾಕ ಆಗ್ತದ ನಾನಂತೂ ಇಷ್ಟು ದೊಡ್ಡ ಪ್ಯಾರಟ್ನ ನೋಡೇ ಇರಲಿಲ್ಲ. ಪ್ಯಾರಟ್ ಅನ್ನೆಲ್ಲ ಇದಕ್ಕೂ ಬೇರೆ ಬೇರೆ ಹೆಸರುಗಳೆಲ್ಲ ಇವೆ. ಎಲ್ಲದು ಬೇರೆ ಬೇರೆ ರೀತಿದು. ನಮ್ಗೆ ನೋಡೋಕ್ಕೆಲ್ಲ ಒಂದೇ ಥರ ಕಾಣಿಸುತ್ತೆ. ಏನು ಸ್ಕ್ಯಾಲೆಟ್ ಮೆಕಾನ್ ಏನೋ ಅಂತಪ್ಪ ಹೆಸರು. ನಮಗಂತೂ ಆ ಹೆಸರು ಓದೋಕ್ಕೂ ಬರ್ತಿರಲಿಲ್ಲ, ಅಷ್ಟೊಂದು ಟಫೆಸ್ಟ್ ಹೆಸರು ಈ ಹಕ್ಕಿಗಳದೆಲ್ಲ. ನಮಗಂತೂ ಪ್ಯಾರಟ್ ಅಂದರೆ ಗಿಳಿ ಅಂತಲೇ ಅನಿಸೋದು, ಈ ಥರ ಮುಖ ಇದ್ಬಿಟ್ರೆ. ಬಟ್ ಇಲ್ಲೆಲ್ಲ ಬೇರೆ ಥರ ಹಕ್ಕಿ ಅಂತ ಹೆಸರು ಬರೆದಿಟ್ಟಿದ್ದಾರೆ. ಖುಷಿ ಆಯಿತು ನೋಡಿ, ಎಲ್ಲ ಬೇರೆ ಬೇರೆ ಥರ ಹಕ್ಕಿಗಳು ನೋಡೋಕೆ ಸಿಕ್ತು. ಹಾಗೆ ಪ್ರಾಣಿಗಳು ಮುಂದೆ ಸಖತ್ತಾಗಿವೆ, ಚೆನ್ನಾಗಿವೆ. ಎಲ್ಲೂ ಸ್ಕಿಪ್ ಮಾಡಿಬಿಡಿ, ನೋಡಿ.
ಇಲ್ಲಿಂದ ನಮಗೆ ಪ್ರಾಣಿಗಳು ನೋಡೋಕೆ ಸಿಗುತ್ತೆ. ಸ್ಟಾರ್ಟಿಂಗ್ಗೆ ಚಿರತೆ ಇದೆ, ಚೀತಾ 3 ಅಥವಾ 4 ಚಿರತೆ ಇತ್ತು ಅನಿಸುತ್ತೆ. ಈ ಥರ ಜಾಲಿ ಹಾಕಿರೋದ್ರಿಂದ ವಿಡಿಯೋನೇ ಕರೆಕ್ಟಾಗಿ ಮಾಡೋಕ್ಕಾಗ್ತಿರ್ಲಿಲ್ಲ. ಹಾಗೆ ಇದಕ್ಕೆ ಓಡಾಡೋಕ್ಕೂ ಹಾಗೆ ಕೂತ್ಕೊಳ್ಳೋಕೆ ಎಲ್ಲ ಥರದ ವ್ಯವಸ್ಥೆನೂ ಇದೆ ನೋಡಿ. ಈ ಥರದ್ದೆಲ್ಲ ಕೂತ್ಕೊಳ್ಳೋಕೆ ಮೇಲೆ ಕೂತ್ಕೊಂಡಿದೆ, ಕಾಣಿಸ್ತಿದೆಯೋ ಇಲ್ಲೋ ಗೊತ್ತಿಲ್ಲ ನಿಮಗೆ. ಈ ಥರ ಕೂತ್ಕೊಳ್ಳೋ ವ್ಯವಸ್ಥೆ ಇದೆ, ನೀರು ಕುಡಿಯೋಕೆ ನೀರು ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ, ಚೆನ್ನಾಗಿದೆ. ಅದಕ್ಕೇನು ಇದು ಕಾಡಲ್ಲಿಲ್ಲ ನಾಡಲ್ಲಿದ್ದೀನಿ ಅನಿಸಲ್ಲ ಅನಿಸುತ್ತೆ. ಯಾಕಂದರೆ ಎಲ್ಲ ಮರಗಳು, ಅದು ಕೂತ್ಕೊಳ್ಳೋ ವ್ಯವಸ್ಥೆ, ನೀರುಗಳೆಲ್ಲ ಇವೆಲ್ಲ. ಆದರೆ ಮನುಷ್ಯರದ್ದು ಕಾಟದಿಂದ ಮನುಷ್ಯರ ಸೌಂಡ್ಗೆ ಇಲ್ಲಿ ಒಂದು ಕಡೆ ವೈಟ್ ಕಲರ್ ಹುಲಿ ಇದ್ದರೆ ಇನ್ನೊಂದು ಕಡೆ ಸಿಂಹ. ಕಾಡಿನ ರಾಜ ಅಲ್ಲ, ಇದು ಝೂನ ರಾಜ. ಮೈಸೂರು ಮೃಗಾಲಯದ ರಾಜ ಬರ್ತಾ ಇದೆ ನೋಡಿ. ಇದು ಕೂಡ 2, 3 ಅಥವಾ 4 ಇತ್ತು ಅನ್ಸುತ್ತೆ. ನಮಗೆ ಒಂದು 3 ಕಾಣೋಕೆ ಸಿಕ್ತು. 2 ಇಲ್ಲ, ಇನ್ನೊಂದು ಬಂತು. ನೋಡಿದೆ ಮಗಳು, ಇಬ್ರು ಫ್ರೆಂಡ್ ಹೊಡೆದಾಡ್ಕಂತವ್ರು. ಜೋಡಿ ಮಾಡ್ತೀವಿ. ಎಲ್ಲ ಲೇಡೀಸ್ ಅದು ಅಲ್ಲ. ಇಲ್ಲ ನೋಡಿ ಏನು ರಾಜ ಗಂಭೀರವಾಗಿ ನಡೀತಾ ಇದೆ. ವಿಡಿಯೋ ಅಂತೂ ಮಾಡೋಕ್ಕೆ ಕೊಡ್ತಾ ಇರಲಿಲ್ಲ, ಜನ ಎಲ್ಲ ಫುಲ್ ತುಂಬ್ಕೊಂಡು ಬಿಟ್ಟಿದ್ರು. ಈ ಕಡೆ ಬರ್ತಾ ಇರಲಿಲ್ಲ, ಅದು ಜನರ ಸೌಂಡ್ಗೆ ಆ ಕಡೆನೇ ಎಲ್ಲ ಓಡಾಡ್ಕೊತಾ ಇದ್ವು. ಎಲ್ಲ ಪ್ರಾಣಿಗಳು ಅಷ್ಟೇ, ಜನರು ಮನುಷ್ಯರು ಯಾವ ಕಡೆ ಇದ್ದಾರೆ ಆ ಕಡೆ ಜಾಸ್ತಿ ಬರಲ್ಲ, ಆ ಕಡೆ ಹಿಂದೆ ಇರುತ್ತೆ ಅದು. ಎಲ್ಲಿ ನೋಡಿದ್ರು ಗ್ರೀನರಿ, ಅಲ್ಲಲ್ಲಿ ಸ್ಟ್ಯಾಚ್ಯೂಗಳೆಲ್ಲ ಹಾಕಿರ್ತಾರೆ ಪ್ರಾಣಿದು. ಹಾಗೆ ಒಂಥರ ಪೀಸ್ಫುಲ್. ಜನ ಎಲ್ಲ ಜಾಸ್ತಿ ಇಲ್ಲದಾಗ ಬಂದ್ರಂತೂ ಒಂಥರ ನೆಮ್ಮದಿ ಅನಿಸುತ್ತೆ. ದೊಡ್ಡ ಕಾಡೊಳಗೆ ನಾವು ಇದ್ದೀವಿ ಅನಿಸುತ್ತೆ. ಇವಾಗ ಇದು ಕರಡಿ ಥರ ಇರೋ ಮಂಗನ ಏನೋ ಕೋತಿನ ಏನೋ, ಇವು ಹೆಸರೆಲ್ಲ ನೋಡಿಬಿಟ್ರಂತೂ ಬೋರ್ಡಲ್ಲಿ ಈ ಥರ ಒಂದು ಪ್ರಾಣಿ ಇದೆಯಾ ಅಂತ ಅನಿಸ್ಬಿಡತ್ತೆ. ನಿಮ್ಮ ಅಪ್ಪ ಅಲ್ಲಿ ನೋಡ ಅಲ್ಲಿ ಹತ್ಕೊಂಡು ಹೋಗ್ತಾ ಮಜಾ ಆಯ. ಕಾಣಿಸ್ತದ ಒಳಗ. ಇದು ಇನ್ನೊಂದು ಗೋರಿಲ್ಲ ನೋಡಿ. ಈ ಕಡೆಯಿಂದ ಯುವಾನಿ ಮಕ್ಕಳೆಲ್ಲ ಹಿಂಗೆ ನೋಡ್ತಿದ್ದಾರೆ. ಖುಷಿಯಾಗಿದೆ ಯುವಾನಿಗಂತೂ. ಪ್ರಾಣಿಗಳೆಲ್ಲ ಲೈವ್ ಆಗಿ ನೋಡ್ತಿದ್ದೀನಲ್ಲ ಅಂತ ಅವಳೆಲ್ಲ ಪ್ರಾಣಿಗಳು ಗುರ್ತಿಡಿತಾಳೆ. ಟಿ ವಿಯಲ್ಲೆಲ್ಲ ನೋಡಿಬಿಟ್ಟು ಇದೇ ಪ್ರಾಣಿ ಇದು ಅಂತೆಲ್ಲ ಹೇಳ್ತಾಳೆ ಹೆಸರು ಕೇಳಿದ್ರೆ. ಅದಕ್ಕೆ ಜೋಕಾಲಿ ಎಲ್ಲ ಮಾಡ್ಕೊಟ್ಟಾರೆ ನೋಡಿ.
ನಾವೀಗ ಹುಲಿ, ಸಿಂಹ, ಚಿರತೆ, ಕೋತಿಗಳು ಹಾಗೆ ಗೋರಿಲ್ಲ ಎಲ್ಲ ನೋಡಿದ್ವಿ. ಇದು ರೈನೋನೇ ಯಾವುದು ಗೆಂಡಾಮೃಗ, 2 ಗೆಂಡಾಮೃಗ ಇದೆ. ಇವಾಗ ಅಲ್ಲಲ್ಲಿ ಸ್ಟ್ಯಾಚ್ಯುಗಳು. ಇವ್ರು ನೋಡಿ ಕಾಮಿಡಿ. ಇವಾಗ ಜಿರಾಫೆ ಬರುತ್ತೆ. ಇವಾಗ ಎಷ್ಟೆಷ್ಟು ಒಂದೊಂದು ಪ್ರಾಣಿಗೆ ಎಷ್ಟೆಷ್ಟು ದೊಡ್ಡ ಜಾಗ ಬಿಟ್ಟಿದ್ದಾರೆ ಅಂದರೆ ಆರಾಮಾಗಿ ಓಡಾಡ್ಕೊತ ಇರ್ಬೋದು, ಅಷ್ಟಷ್ಟು ದೊಡ್ಡ ಜಾಗಗಳು. ಹಾಗೆ ಅಲ್ಲಲ್ಲೆಲ್ಲ ಕ್ಲೀನ್ ಮಾಡ್ತಾ ಇರ್ತಾರೆ ಕೆಲಸದವರು. ಬಟ್ ಕೆಲವೊಂದು ಪ್ರಾಣಿಗಳ ಹತ್ರ, ಸಿಂಹದ ಹತ್ರ ಎಲ್ಲ ಹೋಗಲ್ಲ, ಏನು ಮಾಡಲ್ಲ ಅಂತ ಪ್ರಾಣಿಗಳ ಹತ್ರ ಕ್ಲೀನ್ ಮಾಡ್ಕೊತಾ ಇರ್ತಾರೆ. ಆ ಫಿಲ್ಮಲ್ಲಿ ಇರ್ತದಲ್ಲ ಅದು. ಇವಾಗ ನೋಡ್ತಾ ಇರೋದು ನಾವು ಕರಡಿ. 3 ಕರಡಿವೆ. ಇದು ಫುಡ್ ಹಾಕ್ತಾರೆ ಅಂತ ಆ ಕಡೆ ಓಡಾಡ್ತಿದೆ. ಅಲ್ಲಿ ಬಾಗಿಲು ಕಾಣಿಸ್ತಾ ಇದೆ ಅಲ್ವಾ, ಅದ್ರ ಫುಡ್ ಹಾಕೋ ಜಾಗ ಅದು. ಹೆಂಗೆ ಊಟ, ಅಲ್ಲಿ ಒಬ್ಬನು ನಿಂತಿದ್ದಾನೆ, ಅವನ ಸೌಂಡ್ ಕೇಳಿ ಊಟ ಹಾಕ್ತಾರೆ ಅಂತ ಅದು ಆ ಕಡೆ ಬಾಗಿಲ ಹತ್ರನೇ ಓಡಾಡ್ತಾ ಇದೆ. ಇಲ್ಲಾಂದರೆ ಈ ಕಡೆ ಎಲ್ಲ ಓಡಾಡ್ತಾ ಇತ್ತದು. ಊಟ ಹಾಕತ್ತಾರಂತ ಅವ್ರ ಆ ಕಡೆ. ಇವಾಗ ನಾವು ನೋಡ್ತಾ ಇರೋದು ತೋಳಗಳ ಗುಂಪು. ಎಷ್ಟಿದೆ ಗೊತ್ತಿಲ್ಲ, ನಮ್ಗೆ ಕಾಣೋಕ್ಕೆ ಸಿಕ್ಕಿದ್ದು 2-3 ಕಾಣೋಕ್ಕೆ ಸಿಕ್ತು ಅಷ್ಟೇ. ಇನ್ನೂ ಇದೆ, ಅದಕ್ಕೆ ಯಾವ ರೀತಿ ಬೇಕು ನೋಡಿ ಆ ಥರ ಸೆಟಪ್ ಮಾಡಿಕೊಟ್ಟಿದ್ದಾರೆ. ತೋಳಗಳೆಲ್ಲ ಒಂಥರ ಗುಹೆ ಒಳಗೆ ಅವಸ್ಕೊಂಡು ಕೂತ್ಕೊಳ್ಳೋದು, ಹಾಗಾಗಿ ಅದೇ ಥರ ಸೆಟಪ್ ಮಾಡಿದ್ದಾರೆ. ಯಾರದು ವಿಜಲ್ ಹೊಡಿತಿರೋದು? ನೀನಾ? ಸೂಪರ್ ಅಲ್ಲ ನೋಡಿ, ಇದು ಜಲಾಂತರಂಗಿಣಿ ಅಂತೆ. ಇದು ಝೂನ ಮಧ್ಯಭಾಗದಲ್ಲಿ ಈ ಥರ ಇದೆ. ಎಷ್ಟು ಸಖತ್ತಾಗಿ ನೋಡೋಕ್ಕೆ ಸಿಗುತ್ತೆ ಅಂದರೆ ಕೆಳಗಡೆ ಎಲ್ಲ ಹೋಗೋಕ್ಕೆ ಬಿಡಲ್ಲ, ಫುಲ್ಲೆಲ್ಲ ಕ್ಲೋಸ್ ಮಾಡಿಟ್ಟಿದ್ದಾರೆ. ಈ ಒಂಥರ ಕಲ್ಯಾಣಿ ಅಂತಾರಲ್ಲ ಆ ಥರ ಇದೆ. ಅಲ್ಲೋಡಿ ರಾಶಿಯಲ್ಲಿ. ಅದಾದ ನಂತರ ನಮ್ಗೆ ನೋಡೋಕೆ ಸಿಗೋದೇ ಈ ಜಿಂಕೆಗಳು. ನೋಡಿ ಎಷ್ಟು ಚೆನ್ನಾಗಿ ಓಡಾಡ್ಕೊತೀವಿ. ಎಲ್ಲ ಆ ಕಡೆ ಹೋಗಿತ್ತು ಮನುಷ್ಯರ ಧ್ವನಿ ಕೇಳಿ. ಮತ್ತು ಅದ್ರ ಫುಡ್ಡು ಕೂಡ ಆ ಕಡೆ ಹಾಕಿಟ್ಟಿದ್ರು ಅನಿಸುತ್ತೆ. ಜಿಂಕೆಗಳಲ್ಲೇ 3-4 ಥರ ವೆರೈಟಿ ನೀವು ಇಲ್ಲಿ ನೋಡ್ಬೋದು. ನಾರ್ಮಲ್ ಜಿಂಕೆ, ಕೃಷ್ಣ ಜಿಂಕೆನೆ, ಆಮೇಲೆ ಇದು ಸಾರಂಗ, ಆಮೇಲೆ ಮುಂದೆ ನಿಮ್ಗೆ ಸಿಗತ್ತೆ ಏನು ಇಲಿ ಜಿಂಕೆ, ಹಂದಿ ಜಿಂಕೆ ಎಲ್ಲ ಚಿಕ್ಕವು ನೋಡಿದ್ರೆ. ಇದಂತೂ ನಾನು ಟಿ ವಿಯಲ್ಲೂ ನೋಡಿರಲಿಲ್ಲ ಈ ಥರ ಜಿಂಕೆಗಳು. ಹಂದಿ ಜಿಂಕೆ ಎಲ್ಲ ನಾವು ನೋಡೇ ಇರಲಿಲ್ಲ ಟಿ ವಿಯಲ್ಲೂ. ಇಲ್ಲಿ ನಮಗೆ ನೋಡೋಕೆ ಸಿಕ್ತು. ಇವೆಲ್ಲ ಪಕ್ಷಿಗಳು ನೋಡಿ, ಎಲ್ಲ ಹಾರ್ಕೊಂಡು ಬಂದಿರೋದು. ಇದು ಯಾವುದೇ ಆ ಕಡೆ ನಾವು ನವಿಲು ಫಸ್ಟ್ ಸ್ಟಾರ್ಟಿಂಗ್ ನೋಡಿದ್ವಿ, ಪಂಜರ ಥರ ಫುಲ್ ಕ್ಲೋಸ್ ಮಾಡಿಟ್ಟಿದ್ರು. ಇದೆಲ್ಲ ಓಪನ್ ಇದೆ, ಆದರೂ ಕೂಡ ಇವೆಲ್ಲ ಇಲ್ಲಿ ಬಂದ್ಕೊಂಡು ಫುಡ್ ತಿನ್ನೋಕೆ ಬೇರೆ ಬೇರೆ ಕಡೆಯಿಂದ ಬಂದಿವೆ. ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ, ಇದು ಹಂದಿ ಜಿಂಕೆ. ಇವಾಗ ತೋರಿಸ್ತಾ ಇರೋದು ನರಿ.
ಅವಾಗ ತೋರಿಸ್ತಾ ಇರೋದು ತೋಳ ಅಥವಾ ಇದು ತೋಳನ ನರಿನೂ ಗೊತ್ತಿಲ್ಲ, ಎರಡು ಕನ್ಫ್ಯೂಸ್ ಇದೆ. ಎರಡೂ ಕೂಡ ಒಂದೇ ಥರ ಕಾಣಿಸ್ತಿದೆ. ಇವಕ್ಕೆ ಫುಡ್ ಹಾಕಿದ್ದಾರೆ ಅನಿಸುತ್ತೆ. ಅಂದರೆ ಅದು ಊಟಕ್ಕೋಸ್ಕರ ಒಳಗಡೆ ಹೋಗೋದು ಹೊರಗೆ ಬರೋದು ಬಂದ್ಕೊಂಡು ತಿಂತಾ ಇದೆ. ಫುಡ್ ಅಂದರೆ ಮಾಂಸಗಳು ಹಾಕ್ತಾರೆ ಅನಿಸುತ್ತೆ. ಇದಕ್ಕೆ ಮಾಂಸಾಹಾರಿ ಅಲ್ವಾ. ಏನು ಫುಡ್ ಹಾಕಾರ ಇರ್ಬೇಕು, ಹೋಗೋಗಿ ತಿನ್ಕ ಬರ್ತಾವ. ಇವಾಗ ನಮ್ಮ ಗಜರಾಜರು ಬಂದರು ನೋಡಿ. 3 ಇಂಡಿಯನ್ ಆನೆಗಳಿವೆ. ಆಮೇಲೆ ಇನ್ನೊಂದು ಆಫ್ರಿಕನ್ ಆನೆನೂ ಕೂಡ ಇದೆ, ಆಫ್ರಿಕನ್ ಎಲಿಫೆಂಟ್. ಇದು ಇಂಡಿಯನ್ ಎಲಿಫೆಂಟ್. ಇದು 3 ಇದೆ, 3 ಅಥವಾ 4 ಗೊತ್ತಿಲ್ಲ. ನಮಗೆ ಇಲ್ಲಿ 3 ನೋಡೋಕೆ ಸಿಕ್ತು. ಆ ಕಡೆನೂ ಒಂದು ಇತ್ತು ಇರಬೇಕು, ಅಂದರೆ ದೊಡ್ಡ ಜಾಗ ಅಲ್ವಾ ಇದಕ್ಕೆ, ನಮ್ಗೆ ಸರಿಯಾಗಿ ಕಾಣಿಸಿಲ್ಲ. ಇನ್ನೊಂದು ಆಫ್ರಿಕನ್ ಎಲಿಫೆಂಟ್ 2 ಇದೆ ಅನಿಸುತ್ತೆ. ಮುಂದೆ ನಿಮಗೆ ತೋರಿಸ್ತೀನಿ. ಅಲ್ಲಲ್ಲಿ ಈ ಥರ ಬೋರ್ಡ್ಗಳು ಹಾಕಿದ್ದಾರೆ, ಯಾವ್ಯಾವ ರೂಟಲ್ಲಿ ಹೋದರೆ ಯಾವ್ಯಾವ ಪ್ರಾಣಿಗಳಿವೆ ಅಂತೆಲ್ಲ, ನಾವು ಎಲ್ಲಿ ತನಕ ಬಂದ್ವಿ ಅಂತಲೂ ಗೊತ್ತಾಗುತ್ತೆ ಆ ಬೋರ್ಡಲ್ಲಿ ನೋಡಿ. ಇವಾಗ ಕಾಡೆಮ್ಮೆಗಳು ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಎಮ್ಮೆನ ಬಾಹುಬಲಿ ಫಿಲ್ಮಲ್ಲಿ ನೋಡಿದ್ದೆ. ಇವಾಗ ನಿಜವಾಗ್ಲೂ ಇದೆ ಅಂತ ಇವಾಗಲೇ ಗೊತ್ತಾಗಿದ್ದು. ಆದರೆ ಅದು ತುಂಬ ದಪ್ಪ ಕಾಣಿಸ್ತಿತ್ತು, ಇದು ಸ್ವಲ್ಪ ಸಣ್ಣಗಾಗೋಗಿದೆ. ಇವಾಗ ನೋಡಿ, ಇದು ಆಫ್ರಿಕನ್ ಎಲಿಫೆಂಟ್. ಇಂಡಿಯನ್ ಆನೆಗಿಂತ ಈ ಆನೆ ಕಿವಿ ಮತ್ತು ದಂತ ಎಲ್ಲ ತುಂಬ ದೊಡ್ಡದಿರುತ್ತೆ. ಇಲ್ಲ, ಹತ್ತಿರದಿಂದ ಕಾಣುತ್ತೆ. ಹಬ್ಬ ಹತ್ತಿರದಿಂದ ನೋಡಿದ್ರೆ ಇವು ಕೂಡ ದಪ್ಪ ದಪ್ಪ ಇದೆ. ನೀಲ್ಗಾಯಿ ಅಂತೆ. ಎಲ್ಲ ಕಡೆನೂ ಬೋರ್ಡ್ ಹಾಕಿದ್ದಾರೆ, ಇದು ನೀಲ್ಗಾಯಿ ಅಂತೆ. ಅಂದರೆ ನಮ್ಗೆ ಪ್ರಾಣಿ ಕಂಡು ಹಿಡಿಯೋಕ್ಕೆ ಕಷ್ಟ, ಯಾವ್ಯಾವ ಪ್ರಾಣಿ ಅಪ್ಪ ಇದು ಅಂತೇಳಿ. ನೋಡಿ, ಇಲ್ಲೊಂದು ಗೋರಿಲ್ಲ ಕೂತ್ಕೊಂಡಿದೆ. ಮನೆಯವ್ರ ಫೋಟೋ. ಇದರೊಳಗಡೆ ಒಂದು ಸ್ವಲ್ಪ ಚಿಕ್ಕ ಚಿಕ್ಕ ಪ್ರಾಣಿಗಳೆಲ್ಲ ಇವೆ. ಅಂದರೆ ಬೆಕ್ಕು, ಕಾಡಿನ ಬೆಕ್ಕು, ಹಾಗೆ ಮುಳ್ಳಹಂದಿ. ಕತ್ಲು ಅಂದರೆ ಇಷ್ಟ ಅನಿಸುತ್ತೆ ಅದಕ್ಕೆ ಕತ್ಲು ಕೋಣೆ ಒಳಗಡೆ ಹಾಕಿ ಲೈಟ್ ಹಾಕಿಟ್ಟಿದ್ದಾರೆ. ಅಷ್ಟೇನು ಚೆನ್ನಾಗಿಲ್ಲ. ನೀವೇನಾದರೂ ಝೂಗೆ ಬಂದರೆ ಇಲ್ಲಿ ಹೋಗಬೇಡಿ, ಯಾಕಂದ್ರೆ ತುಂಬ ಸ್ಮೆಲ್ ಇರುತ್ತೆ ಇದರೊಳಗಡೆ. ಮತ್ತು ಕಾಣಿಸೋದು ಇಲ್ಲ, ಫುಲ್ ಕತ್ಲು ಇರುತ್ತೆ, ಅಷ್ಟೊಂದು ಕಾಣಿಸಲ್ಲ, ದೂರದಿಂದ ಕಾಣಿಸುತ್ತೆ. ಕಾಡು ಬೆಕ್ಕು, ಹಾಗೆ ಮುಳ್ಳಹಂದಿ, ಇನ್ನೇನು ಪ್ರಾಣಿಗಳೆಲ್ಲ ಇವೆ. ನನಗದ್ರ ಹೆಸರೆಲ್ಲ ಸರಿಯಾಗಿ ಗೊತ್ತಿಲ್ಲ. ಮರ ಬೆಕ್ಕು ಅದೆಲ್ಲ ಇದೆ, ಕಾಣೋಕ್ಕೂ ಅಷ್ಟೊಂದು ಚೆನ್ನಾಗಿ ಸಿಗಲ್ಲ. ಹಾಗಾಗಿ ಇಲ್ಲಿ ಹೋಗದಿರೋದೇ ಒಳ್ಳೆಯದು ಅನಿಸುತ್ತೆ. ಈಗ ನೋಡಿ, ಮುಳ್ಳಹಂದಿ ಹೆಂಗೆ ಮಲ್ಕೊಂಡ್ಬಿಟ್ಟಿದೆ. ಎಲ್ಲ ಒಂದೇ ಇದೆ. ನಮಗೇನು ಅಷ್ಟು ಇಷ್ಟ ಆಗಲಿಲ್ಲ, ಬೇಗ ಬಂದ್ವಿ ಆ ಕಡೆಯಿಂದ. ಇದು ನಾರ್ಮಲಿ ಕೋತಿಗಳು. ಕಾಡು ಹತ್ರ ಎಲ್ಲ ಹೋದರೆ ರೋಡ್ ಸೈಡ್ ನೋಡೋಕ್ಕೆ ಸಿಗತ್ತೆ. ಆದರೂ ಇದ್ರ ಒಳಗಡೆ ಒಂಥರ ಜೈಲು ಒಳಗಡೆ ಹಾಕಿಟ್ಟಂಗೆ ಆಗಿದೆ ಪಾಪ. ಅದು ಕುಣಿದಾಡ್ಕೊಂಡು ಓಡಾಡ್ಕೊಂಡಿರೋದು. ಈ ಕಡೆ ಆಫ್ರಿಕನ್ ಎಲಿಫೆಂಟ್ ಇದೆ, ಈ ಕಡೆ ಕರಡಿ ಇದೆ. ನೋಡಿ ಹೆಂಗೆ ಕೂತಿದೆ ಅಂತ. 2-3 ಇರ್ಬೋದು, ನಮ್ಗೆ 2 ನೋಡೋಕ್ಕೆ ಸಿಕ್ತು.
ನಡೆಯೋಕ್ಕೆ ಕಷ್ಟ ಆದವ್ರು ಏನು ಟೆನ್ಷನ್ ಮಾಡಬೇಕಂತಿಲ್ಲ. ಈ ಥರ ಗಾಡಿ ಇರುತ್ತೆ, ಅದರೆಲ್ಲ ಹತ್ತಿರದಿಂದ ಬೇಗ ಬೇಗ ನೋಡೋಕೆ ಸಿಗಲ್ಲ, ಬೇಗ ಬೇಗ ಕರ್ಕೊಂಡು ಹೋಗ್ತಾರೆ. ಇದು ನೋಡಿ ರಾಜ ಕಾಲದ ಪಂಜರ ಅಂತೆ, ಪ್ರಾಣಿಗಳೆಲ್ಲ ಹಿಡಿಯೋ ಪಂಜರ ಅದು. ಇವಾಗ ಅದಾದ ನಂತರ ನಮಗೊಂದು ರೆಸ್ಟಿಗೆ ಒಂದು ಏನಂತಾರೆ ಹೋಟೆಲು ಇವೆಲ್ಲ ಇದೆ, ಸ್ವಲ್ಪ ಶಾಪ್ಗಳೆಲ್ಲ ಇವೆ, ಐಸ್ ಕ್ರೀಮು ತಿಂಡಿ ಇದೆಲ್ಲ ಸಿಗತ್ತೆ ಇಲ್ಲಿ. ಒಳಗಡೆ ಹೋಟೆಲ್ಗೆ ಹೋಗಿದ್ವಿ ಲಾಸ್ಟ್ ಟೈಮ್ ನಾವು ಹೋದಾಗ, ಈ ಸರಿನ ಹೋಗಿಲ್ಲ. ಹೊರಗಡೆನೇ ಕೂತ್ಕೊಂಡು ಮಕ್ಕಳಿಗೆಲ್ಲ ಐಸ್ ಕ್ರೀಮ್ ತೆಗೆಸ್ಕೊಟ್ವಿ. ಹಾಗೆ ನಾನು ಸ್ವಲ್ಪ ಬೇಲ್ಪುರಿ ತಿಂದ್ಕೊಂಡೆ. ಅದಾದ ನಂತರ ನಮಗೆ ನೆಕ್ಸ್ಟ್ ನೀರಾನೆ ನೋಡೋಕೆ ಸಿಗುತ್ತೆ ನೋಡಿ. ಇದು ರಿಯಲ್ ಆದ ಜಿರಾಫೆ ಅಲ್ಲ, ಇದು ಫೇಕ್. ಇದು ಅಂದರೆ ಸ್ಟ್ಯಾಚ್ಯೂ ಹಾಕಿಟ್ಟಿದ್ದಾರೆ. ಮುಂದೆ ನಮಗೆ ಜಿರಾಫೆ ಸಿಗತ್ತೆ, ಲಾಸ್ಟ್ ಜಿರಾಫೆ ಸಿಗತ್ತೆ. ಅಲ್ಲಿ ಹೋಗೋ ತನಕ ರಾತ್ರಿನೇ ಹಾಕೋಗ್ಬಿಡತ್ತೆ ಬಿಡಿ. ನೋಡಿ ಇವಾಗ ಇಲ್ಲೇ ನಮಗೆ ಇದೇನು ಪಾಚಿ ಕಟ್ಕೊಂಡಿರೋ ನದಿ ಸಿಗತ್ತೆ. ಫುಲ್ ಇದ್ರ ತುಂಬ ಪಾಚಿ ಕಟ್ಕೊಂಡಿದೆ. ಇದ್ರ ನದಿ ಹೆಸರೇನೋ ಪಾಚಿ ಕೆರೆ ಏನೋ ಅಂತ ಹೆಸರು ಇಟ್ಟಿದ್ದಾರೆ ಇದಕ್ಕೆ. ನೋಡಿ ಎಲ್ಲಿ ನೋಡೋದು ಗ್ರೀನ್ ಗ್ರೀನ್ ಆಗಿ ಕಾಣಿಸುತ್ತೆ. ಇವಾಗ ನೆಕ್ಸ್ಟ್ ನಮ್ಗೆ ಸಿಗೋದೆ ಸ್ನೇಕ್ ಹೌಸ್. ಅಂದರೆ ಫುಲ್ ಇಲ್ಲೆಲ್ಲ ಹಾವುಗಳು, ಯಾವ ರೀತಿ ಹಾವು ಬೇಕು ನೋಡಿ, ಎಲ್ಲ ನೋಡ್ಕೊಳ್ಳಿ ಇಲ್ಲೇ. ನಾನಂತೂ ಒಂದು 2-3 ಥರ ಹಾವು ನೋಡಿದ್ದಷ್ಟೇ. ಇವಾಗ ನೋಡಿ ಎಷ್ಟು ವೆರೈಟಿ ಹಾವು ಇಟ್ಟಿದ್ದಾರೆ ಇಲ್ಲಿ ಅಂದರೆ, ನೋಡಿದ್ರೆ ನನಗಂತೂ ಲಾಸ್ಟ್ ಟೈಮ್ ಬಂದಾಗ ಈ ಹಾವುಗಳ ಸೆಕ್ಷನ್ನೇ ನೋಡಿರಲಿಲ್ಲ. ಯಾಕಂದ್ರೆ ನಂಗೆ ಒಂಥರ ಹೇಸಿಗೆ ಆಗಿಬಿಡ್ತದೆ ಹಾವು ನೋಡಿದ್ರೆ. ಆದರೆ ನಿಮಗೆ ವೀಡಿಯೋ ಮಾಡಿ ತೋರಿಸ್ಬೇಕು ಅನ್ನೋಕ್ಕೋಸ್ಕರ ನೋಡ್ಕೊಂಡು ವೀಡಿಯೋ ಮಾಡಿದೆ ಅಷ್ಟೇ, ಇಲ್ಲಾಂದರೆ ನಾನು ನೋಡ್ತಾನೆ ಇರಲಿಲ್ಲ. ನೋಡಿ ನಿಮ್ಗೆ ತೋರಿಸ್ಬೇಕು ಅನ್ನೋಕ್ಕೋಸ್ಕರ ಇಷ್ಟೊಂದು ಕಷ್ಟಪಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ಯಾರು ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ನ ಒತ್ಬಿಟ್ಟು ಮುಂದೆ ವೀಡಿಯೋನ ನೋಡಿ. ಇದು ನೋಡಿ ಗ್ರೀನ್ ಕಲರ್ ಹಾವು, ಯಾರೋ ಗ್ಲಾಸ್ ಎಲ್ಲ ಟಚ್ ಮಾಡ್ತಿದ್ದಾರೆ. ದಯವಿಟ್ಟು ಯಾರಾದರೂ ಝೂಗೆ ಹೋದರೆ ಪ್ರಾಣಿಗಳಿಗೆ ಹಾಗೆ ಈ ಥರ ಸ್ನೇಕ್ ಇದಕ್ಕೆಲ್ಲ ಡಿಸ್ಟರ್ಬ್ ಮಾಡೋಕ್ಕೆ ಹೋಗ್ಬೇಡಿ. ನೀವು ನೋಡಿಕೊಂಡು ಹಾಗೆ ಬನ್ನಿ ಅಷ್ಟೇ. ಸುಮ್ಮನೆ ತಲಹರಟೆ ಮಾಡ್ತಾ ಇರ್ತಾರೆ ಕೆಲವರು, ಕಿರ್ಚಾಡೋದು, ಅದಕ್ಕೆ ಒಂಥರ ಪ್ಯಾನಿಕ್ ಆಗಿಬಿಡ್ತದೆ ಪ್ರಾಣಿಗಳಿಗೆ. ದಯವಿಟ್ಟು ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಇವಾಗ ನೋಡಿ ಆ ಕಡೆ ಮೂಲೆಯಲ್ಲಿ ಕೂತಿದೆ ಕಿಂಗ್ ಕೋಬ್ರಾ. ಇದಂತೂ ಈ ಥರ ಹಾವುಗಳಂತೂ ನಾನು ನೋಡೇ ಇರಲಿಲ್ಲ ಬಿಡಿ. ಯಾಕಂದರೆ ಹಳ್ಳಿಗಳ ಕಡೆ ಅಥವಾ ಕಾಡು ಸೈಡೆಲ್ಲ ಕೆಲವ್ರಿಗೆ ನೋಡೋಕೆ ಸಿಗ್ಬೋದು. ನಮ್ಮ ಸಿಟಿ ಕಡೆ ಇರೋರಿಗೆಲ್ಲ ಈ ಥರ ಹಾವುಗಳು ನೋಡಿರಲ್ಲ. ಈ ಕಡೆ ಒಂದು ಬಾಕ್ಸಲ್ಲಿ ಕೂತ್ಕೊಂಡ್ಬಿಟ್ಟಿದೆ. ಎಲ್ಲ ಬಾಕ್ಸ್ಗಳ ಥರ ಮಾಡಿಟ್ಟಿದ್ದಾರೆ. ಮತ್ತು ಮರಗಳು ಅದಕ್ಕೆ ಹೆಂಗೆ ಬೇಕೋ ಹಾಗೆ ವ್ಯವಸ್ಥೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ನೋಡಿ ಮರಳು ಒಳಗಡೆ ಇರುವಂಥ ಹಾವು, ನಾವು ಮರುಭೂಮಿಯಲ್ಲಿ ನೋಡ್ಬೋದು ಆ ಥರ ಮರಳು ಒಳಗಡೆ ಅವಸ್ಕೊಂಡಿರುತ್ತೆ, ಅದಕ್ಕೆ ಮರಳು ಹಾಕಿಟ್ಟಿದ್ದಾರೆ. ಇದು ಉಡ ಇರಬೇಕು. ಇದು ಬದುಕಿದೆಯೋ ಸತ್ತಿದೆಯೋ ಅಂತಲೇ ಗೊತ್ತಾಗ್ತಿಲ್ಲ, ಒಂದು ಸ್ವಲ್ಪನೂ ಅಲ್ಲಾಡ್ತಿರ್ಲಿಲ್ಲ. ನಾವು ಸತ್ತೋಗಿದೆ ಹಾಗೆ ಡೆಡ್ ಬಾಡಿ ತಂದು ಇಟ್ಟಿದ್ದಾರೆ ಅನಿಸುತ್ತೆ, ಹಂಗೆ ಅನ್ಕೊಂತಿದ್ವಿ, ಬಟ್ ಏನೂ ಗೊತ್ತಿಲ್ಲಪ್ಪ. ಇದು ನೋಡಿ ಎಷ್ಟು ದೊಡ್ಡ ಪಂಜರ, ಹಾವಿನ ಪಂಜರ ಅಂದರೆ ಇವಾಗ ನಿಮ್ಗೆ ನೋಡೋಕೆ ಸಿಗೋದೇ ದೊಡ್ಡ ಹೆಬ್ಬಾವು. ಯಪ್ಪ ಎಷ್ಟೆಷ್ಟು ದೊಡ್ಡ ಇದೆ ಅಂದರೆ
ನೋಡಿದರೆ ಭಯ ಆಗುತ್ತೆ. ಇವಾಗ ಸಿಗೋದು ಹೆಬ್ಬಾವು, ನೆಕ್ಸ್ಟ್ ಸಿಗೋದು ಎನೆಕೊಂಡನೇ ಅನಿಸುತ್ತೆ ಇದು. ನಾನು ಬೋರ್ಡ್ ನೋಡಲಿಲ್ಲ, ಎಷ್ಟು ದೊಡ್ಡ ಇತ್ತಂದರೆ ಹತ್ತಿರದಿಂದ ನೋಡಿದ್ರೆ ಹಂಗೆ ಹೆದರೋಗ್ಬೋದು. ಈ ಹಾವುಗಳೆಲ್ಲ ಆರಾಮಾಗಿ ಮಲ್ಕೊಂಡಿರ್ತವೆ. ಇವ್ರಿಗೆಲ್ಲ ಫುಡ್ ತಂದು ಹಾಕ್ತಾರೆ, ಇಲಿ ಹೆಗಣ ಸತ್ತಿದ್ದೆಲ್ಲ ತಂದು ಹಾಕ್ತಾರೆ, ತಿನ್ಕೊಂಡು ಆರಾಮ್ ನೆಮ್ಮದಿಯಾಗಿರುತ್ತೆ. ಬೇಟೆ ಆಡಬೇಕಂತ ಏನಿಲ್ಲ. ಹಾವಿರೋ ಸೆಕ್ಷನ್ ಮುಗಿಸ್ಕೊಂಡು ಬರೋ ತನಕನೇ ನಮಗೆ ಕತ್ಲಾಗೋಯ್ತು. ಯಾರಾದರೂ ಝೂನ ನೋಡೋಕೆ ಬರೋರಿದ್ದರೆ 1:30 2 ಗಂಟೆ ಒಳಗಡೆ ಬನ್ನಿ. ಆಮೇಲೆ ಅಂದರೆ ಲಾಸ್ಟ್ ಜಿರಾಫೆಲ್ಲ ನೋಡೋಕ್ಕೆ ಸಿಗಲ್ಲ, ಫುಲ್ ಕತ್ಲಾಗಿರುತ್ತೆ. ನಾವು ಅಷ್ಟೇ ಮುಗಿಸ್ಕೊಂಡು ಸೀದಾ ಝೂಯಿಂದ ಹೊರಗೆ ಬಂದು ತುಂಬ ಹಸಿವಾಗಿತ್ತು. ಹಾಗೆ ಒಂದು ಹೋಟ್ಲಿಗೆ ಬಂದ್ವಿ. ಇದು ಮೈಸೂರಲ್ಲಿ ತುಂಬ ಫೇಮಸ್ಸು. ಈ ಹೋಟೆಲ್ 1938ರಲ್ಲೇ ಸ್ಟಾರ್ಟ್ ಮಾಡಿದ್ದು. ಓಲ್ಡ್ ಒರಿಜಿನಲ್ ವಿನಾಯಕ ಹೋಟೆಲ್ ಇದು. ಒರಿಜಿನಲ್ ಅಂತ ಯಾಕೆ ಮೆನ್ಷನ್ ಮಾಡಿದ್ದಾರೆ ಅಂದರೆ ಇದೇ ಥರ ಸುಮಾರು ಹೋಟೆಲ್ ಆಗಿದೆ ಇಲ್ಲಿ. ತುಂಬ ಹಳೇದಂದರೆ ಇದೆ. ಇಲ್ಲಿ ಮಸಾಲೆ ದೋಸೆ ಮತ್ತು ಬೆಣ್ಣೆ ದೋಸೆ. ಈ ಹೋಟೆಲಲ್ಲಿ ಬರೀ ದೋಸೆ ಅಷ್ಟೇ ಸಿಗೋದು. ಅಂದರೆ ಇದು ಮೊದಲು ಚಿಕ್ಕದಾಗಿತ್ತು, ಈಗ ಹೊಸದಾಗಿ ಮಾಡಿದ್ದಾರೆ. ನಾವು ಲಾಸ್ಟ್ ಟೈಮ್ ಒಂದ್ಸಲ ಬಂದಿದ್ವಿ, ಚಿಕ್ಕ ಹೋಟೆಲ್ ಥರ ಇತ್ತು. ಇವಾಗ ಸ್ವಲ್ಪ ದೊಡ್ಡ ಹೋಟೆಲ್ ಮಾಡಿದ್ದಾರೆ. ಮೈಸೂರಲ್ಲಿರೋರಿಗೆ ಹಾಗೆ ತುಂಬ ಸರಿ ಮೈಸೂರಿಗೆ ಬರೋರಿಗೆ ಈ ಹೋಟೆಲ್ ಬಗ್ಗೆ ಗೊತ್ತಿರ್ಬೋದು. ಇಲ್ಲಿ ತುಂಬ ಇವ್ರಿಗೆ ಅವಾರ್ಡೆಲ್ಲ ಸಿಕ್ಕಿದೆ. ಇವತ್ತೇನು ಪೇಯ್ಡ್ ಪ್ರಮೋಷನ್ ಅಲ್ಲ, ಆದರೂ ನೀವು ಹೊಸಬರು ಯಾರು ಬರೋದಿದ್ದರೆ ಇಲ್ಲಿ ಬಂದು ಈ ಬೆಣ್ಣೆ ದೋಸೆನ ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ನಿಮ್ಗೆ ತೋರಿಸೋಣ ಅಂತ ವೀಡಿಯೋ ಮಾಡಿಕೊಂಡೆ. ನಾವು ಬೆಣ್ಣೆ ದೋಸೆನ ತಗೊಂಡು ತಿಂದ್ಕೊಂಡು ಇಲ್ಲಿಂದ ಮನೆಗೆ ಹೋದ್ವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ದಯವಿಟ್ಟು ಹೊಸದಾಗಿ ಯಾರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ಮುಂದೆ ಹೇರ್ ಸ್ಟೈಲ್ ಹಾಗೆ ಹೇರ್ ಕೇರ್ ವೀಡಿಯೋನ ಮಾಡ್ತಾಯಿರ್ತೀನಿ, ಹಾಗೆ ಈ ವ್ಲಾಗ್ ಕೂಡ ಮಾಡ್ತಾಯಿರ್ತೀನಿ. ಸಪೋರ್ಟ್ ಮಾಡಿ. ಪೂರ್ತಿಯಾಗಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.